ಕಲಬುರಗಿ ವಿವಿ ಏನಿದೆ ಸಮಸ್ಯೆಗಳ ಆಗರ ಅಂದ್ರೆ ತಪ್ಪಾಗೋದೇ ಇಲ್ಲ. ವಿವಿ ಘಟಿಕೋತ್ಸವದಲ್ಲಿ ಮತ್ತೊಂದು ಎಡವಟ್ಟಾಗಿದೆ. ಗೋಲ್ಡ್ ಮೆಡಲ್ಗಾಗಿ ಕರೆದದ್ದು ಒಬ್ಬ ವಿದ್ಯಾರ್ಥಿನಿಯನ್ನ, ಆದ್ರೆ ಗೋಲ್ಡ್ ಮೆಡಲ್ ಅನ್ನ ಕೊಟ್ಟಿದ್ದು ಮತ್ತೊಬ್ಬ ವಿದ್ಯಾರ್ಥಿನಿಗೆ. ನಗಬೇಕು ಅಳಬೇಕೋ ಗೊತ್ತಿಲ್ಲ. ಗೋಲ್ಡ್ ಮೆಡಲ್ ಕೈ ತಪ್ಪಿದ್ದಕ್ಕೆ ವಿದ್ಯಾರ್ಥಿನಿ ಕಣ್ಣೀರು ಹಾಕಿದ್ದಾರೆ. ಬೀದರ್ ರೋಷನಿಗೆ ಗೋಲ್ಡ್ ಮೆಡಲ್ ಕೈ ತಪ್ಪಿದೆ. ಚಿನ್ನದ ಪದಕಕ್ಕಾಗಿ ಸ್ವತಃ ವಿವಿಎ ವಿದ್ಯಾರ್ಥಿನಿಗೆ ಆಹ್ವಾನವನ್ನ ಕೊಟ್ಟಿತ್ತು. ಆದ್ರೆ ಘಟಿಕೋತ್ಸವದ ಕಾರ್ಯಕ್ರಮದಲ್ಲಿ ಈ ಗೋಲ್ಡ್ ಮೆಡಲ್ ಪದಕ ಏನಿದೆ ಅದನ್ನ ಬೇರೆ ವಿದ್ಯಾರ್ಥಿನಿಗೆ ಕೊಡಲಾಗಿದೆ. ಇಂಗ್ಲಿಷ್ನಲ್ಲಿ ಪ್ರಥಮ ರ್ಯಾಂಕ್ ಪಡೆದಿದ್ದಕ್ಕಾಗಿ ಈ ವಿದ್ಯಾರ್ಥಿನಿಗೆ ಆಹ್ವಾನ ಕೊಟ್ಟಿದ್ರು. ನಿಮಗೆ ಗೋಲ್ಡ್ ಮೆಡಲ್ ಬಂದಿದೆ ಬನ್ನಿ ಅಂತ ಆ ಪ್ರತಿಯನ್ನ ಹಿಡಿದುಕೊಂಡು ಕಾರ್ಯಕ್ರಮಕ್ಕೆ ರೋಷನಿ ಅನ್ನುವಂತಹ ವಿದ್ಯಾರ್ಥಿನಿ ಬಂದಿದ್ರು. ಘಟಿಕೋತ್ಸವದಲ್ಲಿ ಇರುವುದನ್ನ ನೋಡ್ತಾ ಇದ್ವಿ ನಾವು. ಆದ್ರೆ ಘಟಿಕೋತ್ಸವದಲ್ಲಿ ಆಗಿರೋದೇ ಬೇರೆ. ಘಟಿಕೋತ್ಸವಕ್ಕೆ ಬಂದಂತಹ ವಿದ್ಯಾರ್ಥಿನಿಗೆ ಶಾಕ್ ಆದಿತ್ತು ಸಹಜವಾಗಿ. ಯಾಕಂದ್ರೆ ಇವರಿಗೆ ಕೊಡಬೇಕಾದಂತಹ ಪದಕ, ಆ ಗೋಲ್ಡ್ ಮೆಡಲ್ ಏನಿತ್ತು ಅದನ್ನ ಬೇರೆ ವಿದ್ಯಾರ್ಥಿನಿಗೆ ಕೈ ಕೊಟ್ಟುಬಿಟ್ಟಿದ್ದಾರೆ. ಹಾಗಾಗಿ ಸಹಜವಾಗಿ ವಿದ್ಯಾರ್ಥಿನಿ ಕಣ್ಣೀರು ಹಾಕಿದ್ದಾರೆ. ಆದ್ರೆ ಯಾಕೆ ಈ ರೀತಿಯಾದಂತಹ ಎಡವಟ್ಟಾಯಿತು ಅನ್ನೋದು ಈಗ ಪ್ರಶ್ನೆ. ಯಾಕೆ ಹೇಳ್ತಿದ್ದಾರೆ, ಹಣಕ್ಕಾಗಿ ನನಗೆ ಗೋಲ್ಡ್ ಮೆಡಲ್ ಕೈ ತಪ್ಪಿತು ಅಂತ ಆ ವಿದ್ಯಾರ್ಥಿನಿ ಆಕ್ರೋಶ ಹೊರಹಾಕ್ತಿದ್ದಾರೆ. ವಿವಿ ವಿರುದ್ಧ ಗಂಭೀರ ಆರೋಪ ಮಾಡಿದ ವಿದ್ಯಾರ್ಥಿನಿ. ರಾಜ್ಯಪಾಲರು ಪಾಲ್ಗೊಂಡಿದ್ದಂತಹ ಕಲಬುರಗಿ ವಿವಿ ಘಟಿಕೋತ್ಸವ ಕಾರ್ಯಕ್ರಮದಲ್ಲೇ ಆದಂತಹ ಎಡವಟ್ಟಿದು. ಗೋಲ್ಡ್ ಮೆಡಲ್ ಬಂದಿದೆ ಅಂತ ಆಹ್ವಾನ ಕೊಟ್ಟಂತಹ ವಿದ್ಯಾರ್ಥಿನಿನೇ ಬೇರೆ, ಆದರೆ ಕಾರ್ಯಕ್ರಮದಲ್ಲಿ ಗೋಲ್ಡ್ ಮೆಡಲ್ ಅನ್ನ ಕೊಟ್ಟಿದ್ದೇ ಬೇರೆ ವಿದ್ಯಾರ್ಥಿನಿಯರಿಗೆ. ಸಹಜ, ಗೋಲ್ಡ್ ಮೆಡಲ್ಗಾಗಿ ಆಸೆ ಪಟ್ಟಂತಹ ಅರ್ಹಳಾಗಿದ್ದಂತಹ ವಿದ್ಯಾರ್ಥಿನಿಗೆ ಶಾಕ್ ಆಯಿತು, ಕಣ್ಣೀರು ಹಾಕಿದ್ರು. ಜೊತೆಗೆ ಆಕೆ ಒಂದು ಗಂಭೀರ ಆರೋಪವನ್ನ ಮಾಡ್ತಿದ್ದಾರೆ. ಇಲ್ಲ, ಹಣಕ್ಕಾಗಿ ಬೇರೆ ವಿದ್ಯಾರ್ಥಿನಿಗೆ ಇವರು ಗೋಲ್ಡ್ ಮೆಡಲ್ ಅನ್ನ ಕೊಟ್ಟಿದ್ದಾರೆ ಅಂತ ವಿವಿ ವಿರುದ್ಧ ಆರೋಪವನ್ನ ಮಾಡಿದ್ದಾರೆ ವಿದ್ಯಾರ್ಥಿನಿ ರೋಶಿನಿ. ರಾಜ್ಯಪಾಲರು ಪಾಲ್ಗೊಂಡಿದ್ದಂತಹ ಕಾರ್ಯಕ್ರಮ ಅದು. ಆ ಕಾರ್ಯಕ್ರಮದಲ್ಲಿಯೇ ಆದಂತಹ ಮಹಾ ಎಡವಟ್ಟು. ಕಲಬುರಗಿ ವಿವಿ ಘಟಿಕೋತ್ಸವದ ಕಾರ್ಯಕ್ರಮದಲ್ಲಿ ಇಂತಹ ದೊಡ್ಡ ತಪ್ಪಾಗಿದೆ. ಮೆಡಲ್ ಬಂದಿದ್ಯಾರಿಗೋ ಕೊಟ್ಟಿದ್ಯಾರಿಗೋ. ವಿದ್ಯಾರ್ಥಿನಿ ಆಕ್ರೋಶವನ್ನ ಹೊರಹಾಕಿದ್ದಾಳೆ, ಗಂಭೀರ ಆರೋಪ ಮಾಡ್ತಿದ್ದಾಳೆ ವಿವಿ ವಿರುದ್ಧ. ಹಣದ ಆಸೆಗಾಗಿ ಬೇರೆ ವಿದ್ಯಾರ್ಥಿನಿಗೆ ಗೋಲ್ಡ್ ಮೆಡಲ್ ಕೊಟ್ಟಿದ್ದಾರೆ ಅಂತ ಆರೋಪ ಮಾಡಿದ್ದಾಳೆ ವಿದ್ಯಾರ್ಥಿನಿ ರೋಶಿನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.